ಕೃಷ್ಣ ಜನ್ಮಾಷ್ಟಮಿ ನಾಳೆ ಅಂದರೆ ಈ ಸತಿ 2 ದಿನ ಬಂದಿದೆ. ಇವತ್ತು ಎಷ್ಟೋ ಜನ ಆಚರಿಸಿದ್ದಾರೆ ನಕ್ಷತ್ರ ಪ್ರಕಾರ ತಿಥಿ ಪ್ರಕಾರ ಅಂತ. ನಾನು ನಾಳೆ ಆಚರಿಸಕ್ಕೆ ಹೊರಟಿದ್ದೀನಿ. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಹಾಡಿದೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಥರ. ಇವನು ಒಂದೊಂದು ಬಾಯಿ ಬಿಡೋದಿನ ಥರ ಮುತ್ತು ಥರ. ಏನು ಬರ್ತಾ ಬರ್ತಾ ತುಂಬ ಶಾಪಿಂಗ್ ಮಾಡ್ತಾ ಇದೆಯಾ? ಚೆನ್ನಾಗಿದೆ. ಸಿಲ್ವರ್ ಕಲರ್ ಜರಿ, ಸ್ಯಾಟಿನ್ ಸಿಲ್ಕು. ಡೇವ್ಸ್ ಸೀರೆ ಮಾಡ್ಸಕ್ಕೆ ಬರುತ್ತಾ? ಸ್ವಲ್ಪ 10 ವರ್ಷ ಆಯಿತು ಮದುವೆ ಮಾಡಿಕೊಂಡು. ಸ್ವಲ್ಪ ಬರುತ್ತೆ. 10 ವರ್ಷದಲ್ಲಿ ನೋಡಿ ಇವರೇ ಇಷ್ಟು ಕಲಿಸಿದ್ದೀವಿ ಇವ್ರಿಗೆ ಸೀರೆ ಮಾಡಿಸೋದು. ಕರೆಕ್ಟಾಗಿ ತೋರಿಸ್ಲೇ ಇಲ್ಲ, ಆಗಲೇ ಸೀರೆ ಮಾಡಿಸ್ಬಿಟ್ಟೆ ಅವನು. ಇದು ಬೇಸಿಕ್ಲಿ ಒಂದು ಪಾರ್ಸಲ್ ಬಂದಿದೆ ಫ್ರಮ್ ಗ್ಲೋಬಲ್ ಮಾಲ್ಸ್. ಸೋ ಕ್ಯೂಟ್. ಅವ್ನು ನೋಡಲ್ಲಿ ರಾಕಿಯಲ್ಲಿ ಮೇಲ್ಗಡೆಯಿಂದ ಬೌ ಅಂತ ಇದ್ದಾನೆ. ಬಟ್ ಐ ವಂಡರ್ ವಾಟ್ ಇಸ್ ದೇರ್ ಇನ್ ದಿಸ್ ಅಂತ ಕಣ. ಹೆಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ನೆನ್ನೆ ಆಗಲೇ ನೋಡಿದ್ರಲ್ಲ, ಅಲ್ಲೆಲ್ಲೋ ಮಳೆ ಬರ್ತಾಯಿತ್ತು. ಬ್ಲೌಸ್ ರಿಪೇರಿ ಕೊಡಲಾ ಬೇಡವಾ? ಯು ನೋ ವಾಟ್ ಹ್ಯಾಪನ್ ಲೇಟರ್, ದ ಬ್ಲೌಸ್ ಫೈನಲಿ ಗಾಟ್ ರೆಡಿ. ಕ್ಯಾಮ್ರಾಗೆ ಹೇಳ್ದೆ ಇಷ್ಟೆಲ್ಲ ಯಾರು ಎಫರ್ಟ್ ಹಾಕ್ತಾರೆ ಅಂತ. ಫೈನಲಿ ಐ ವೆಂಟ್ ಔಟ್ ಆ ಧಾರಾಕಾರ ಮಳೆನಲ್ಲಿ ರಿಪೇರಿ ಅಂತೆಲ್ಲ ಮಾಡ್ಸ್ಕೊಂಡು ಬನ್ನಿ. ಮುಂದೆ ಕೃಷ್ಣ ಡೇವಿಡ್ ಅವರೇ ಬನ್ನಿ. ಇಲ್ಲಪ್ಪ ಕೊಳ್ಳಲು, ಕೃಷ್ಣ ಜನ್ಮಾಷ್ಟಮಿ. ರೇಸ್ ಅ ಫ್ಲೂಟ್. ಗೆಟಿಂಗ್ ರೆಡಿ. ಅವರಿಗೆ ಪಾಪ ಬೆಳಗ್ಗೆ. ಸೊ ಟುಡೇಸ್ ಕ್ಯಾಮ್ರಾ ಪರ್ಸನ್ ಇಸ್ ಡೇವಿಸ್ ಅವರೇ. ನಿನಗೆ ಬಂದಿರೋ ಫನ್ನಿಯಸ್ಟ್ ಈ ಥರ ಸ್ಯಾಟಿನ್ ಸಿಲ್ಕ್ ಎಲ್ಲ ತೊಗೊಂಡಿರೋದು. ಥ್ಯಾಂಕ್ಸ್. ಇಟ್ಸ್ ಅ ಲವ್ಲಿ ಕಲರ್ ಆ್ಯಂಡ್ ಫುಲ್ ಸಿಲ್ವರ್ ಜರಿ ಬಂದಿರೋದ್ರಿಂದಾಗಿ ಪ್ರತಿ ಹಬ್ಬ ಗೋಲ್ಡನ್. ಸೊ ಇವಾಗ ಟ್ರೂ ಟು ದ ಅನದರ್ ಗಾದೆ, ಮಾತು ಬೆಳ್ಳಿ. ಸೊ ಮಾತುಗಾರರಾಗಿ ಪ್ರಮೋಟಿಂಗ್ ಬೆಳ್ಳಿ ಈವೆನ್ ಥ್ರೂ ಮೈ ಸೀರೆ. ಆಲ್ಸೋ ಟಾಕಿಂಗ್ ಅಬೌಟ್ ಬೆಳ್ಳಿ, ಗಾನ್ ಸೋ ಅಹೆಡ್ ಮಾಡ್ತಾ ಇದ್ದಾನೆ. ದೇವ್ರನ್ನೆಲ್ಲ ರೆಡಿ. ಹೂವಿನ ಬುಟ್ಟಿ ಒಂದು ತರಬೇಕಂತ. ಸೊ ಫೈನಲಿ ಲಕ್ಷ್ಮೀ ಹಬ್ಬ ಆಗಿದ್ದು ಮಾರನೇ ದಿನ ಈ ಗಾಡ್ಸ್ ಹೂವು ಕೊಡ್ತಾ ಇದ್ದಾನೆ ಅಲ್ಲಿ. ಸೊ ಅದು ಮಧ್ಯದಲ್ಲಿ ಇದ್ದಿದ್ದು ಒಂದು ತಟ್ಟೆ ವಾಸ್ ಬೇಸಿಕ್ಲಿ ಫಾರ್ ಏನದಕ್ಕೆ, ಅದು ಹೂವಿಂದು. ಓಕೆನಾ? ಯಾಕೆಂದರೆ ನಮ್ಮ ಹತ್ರ ಇಲ್ಲಿವರೆಗೂ ಇದ್ದಿದ್ದ ತಟ್ಟೆ, ಆ ಚಿಕ್ಕ ತಟ್ಟೆ ತೋರಿಸು ಅರ್ಶಿನ ಕುಂಕುಮದ್ದು, ದ್ಯಾಟ್ ಹ್ಯಾಸ್ ಅ ಇದು. ಅವರು ಕೂಡಿಸಿ ಅಂತ ತೊಗೊಂಡಿದ್ದು. ಸೊ ಬರೀ ಅದೊಂದೇ ಇತ್ತು. ಆ್ಯಂಡ್ ಫೈನಲಿ ಹಿಯರ್ ಆರ್ ಸಮ್ ನ್ಯೂ ಅಡಿಷನ್ಸ್. ಇದು ಬೇಸಿಕ್ಲಿ ಅರ್ಶಿನ ಕುಂಕುಮ ಅದೆಲ್ಲ ಆದಮೇಲೆ ಈ 5 ಥರದ ಹಣ್ಣು ನೈವೇದ್ಯ ಅದೆಲ್ಲ ಇತ್ತು. ಇವಾಗ ಏನಿದು ಹೇರ್ ಜ್ಯೂಲ್ಸ್, ಆಮೇಲೆ ಕೃಷ್ಣನ ಅಲಂಕಾರ, ಪೂಜೆ ಸ್ಟಾರ್ಟು, ಆಮೇಲೆ ರೇಡಿಯೋ ಶೋ. ಓ ಮೈ ಗಾಡ್. ಈಗ ನಮ್ಮ ಕೃಷ್ಣನಿಗೆ ಪೂಜೆ. ಸೊ ಕೃಷ್ಣ ಅಷ್ಟೋತ್ತರ ಮತ್ತು ಇನ್ನೇನು ನೈವೇದ್ಯಕ್ಕೆಲ್ಲ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಪೂಜೆಗೆ ಬೇಕಾಗಿರುವಂಥ ಎಲ್ಲ ಆಚರಣೆಗಳು ಈಗ ಸಿದ್ಧ. ನೋಡಿ ಒಂದು ಸತಿ ಹೇಗಿದೆ ಅಂತ. ಸೊ ದೇವ್ರ ಮನೆ, ನಮ್ಮ ತಾಯಿ ತುಂಬ ನಿಯಮನಿಷ್ಠೆ ಅಂತೆಲ್ಲ ಮಾಡಿ ಅವರಿದ್ದಾಗ ಏನೇನೆಲ್ಲ ಫೋಟೋಗಳಿಗೆ ಪೂಜೆ ಮಾಡ್ತಾಯಿದ್ರು, ವಿಗ್ರಹಗಳು ಇವೆಲ್ಲ ಎಲ್ಲಿದೆ. ಆ್ಯಂಡ್ ಎಲ್ಲದಕ್ಕೂ ಮೀರಿದ ದೇವರು ಈ ಇವ್ರ ಸದ್ಯಕ್ಕೆ. ಸೊ ಹಾಗಾಗಿ ಅವ್ರಿಗೆ ಫಸ್ಟು ಗೌರವಗಳನ್ನು ಕೊಟ್ಟು ಈಗ ನಮ್ಮ ಕೃಷ್ಣನ ಕಡೆಗೆ ಬಂದು ತಯಾರಿ ಎಲ್ಲ ಪಾಪ ಡೇವಿಸ್ ಮಾಡಿಟ್ಟಿದ್ದಾನೆ. ಸೊ ಪ್ರತಿ ಹಬ್ಬ ಬಂದಾಗ್ಲೂ ಇದೆಲ್ಲ ಡ್ಯೂಟಿ ಒಂದೇ. ಸೊ ಈ ಸತಿ ಹೂವಿನ ಬುಟ್ಟಿ ಹೊಸದಾಗಿ ಬಂದಿದೆ. ಕೃಷ್ಣನ ಕೂಡಿಸಿರೋ ತಟ್ಟೆ ಕೂಡ, ಆಮೇಲೆ ನೈವೇದ್ಯಕ್ಕೆ ಇಟ್ಕೊಂಡಿರೋದು ಇದೆಲ್ಲವೂ. ಗುಡ್ ಪ್ರಿಪ್ರೇಷನ್ ಡೇವಿಸ್. ಎಲ್ಲಿ ಕಾಣ್ತಾ ಇಲ್ಲ ನೀನು? ಗುಡ್ ಪ್ರಿಪ್ರೇಷನ್, ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ. ಇದನ್ನೇ ಕ್ರೆಡಿಟ್ ತೊಗೊಳ್ಳೋದು ಅನ್ನೋದು. ಎಷ್ಟೋ ಅಮ್ಮನ ಫೋಟೋಗೆ ದೀಪ ಹಚ್ತಾ ಇದ್ದಾನೆ. ಸೊ ಈಗ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಶುರು ಮಾಡ್ತಾಯಿದ್ದೀನಿ. ದೇವರಿಗೆ ದೀಪ ಎಲ್ಲ ಹಚ್ಚಾಯಿತು, ಬಾಕಿ ಏನೆಲ್ಲ ಮಾಡ್ತೀನಿ ನೀವೇ ನೋಡಿ. ಕೃಷ್ಣಾಯ ನಮಃ. ಓಂ ಕಮಲಾನಾಥಾಯ ನಮಃ. ಓಂ ಪರಾತ್ಪರಾಯ ನಮಃ. ಮಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ
ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ ಮುಖ ತೋರೋ ಬಾರೋ ನಿನ ಮುಖ ತೋರೋ ನಿನ ಸರಿಯಾರೋ ಜಗದರ ಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಸೊ ಅಲ್ಲಿಗೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಮುಕ್ತಾಯ ಆಯಿತು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್.